Hello viewers, welcome back to my YouTube channel. ಫ್ರೆಂಡ್ಸ್, ನಾನಿಲ್ಲಿ 3 ಟೀ ಸ್ಪೂನಷ್ಟು ಮಡ್ಡು ತೊಗೊಂಡಿದ್ದೀನಿ. ಸೊ ಅದಕ್ಕೆ 4 ಟೀ ಸ್ಪೂನಷ್ಟು ನಾನು ರೋಸ್ ವಾಟರ್ ಇದೆಲ್ಲ ಅದನ್ನ ತೊಗೊಂಡಿದ್ದೀನಿ. ಈ ಮಡ್ಡನ್ನ ಮತ್ತು ರೋಸ್ ವಾಟರ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಬೇರೆ ಯಾವುದು ವಾಟರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ, ಬೇರೆ ರೋಸ್ ವಾಟರ್ನ ಮಾತ್ರ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಈ ಮಡ್ಡು ಏನಕ್ಕೆ ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಇದೆಲ್ಲ ಅದು ರಿಮೂವ್ ಆಗಲಿಕ್ಕೆ, ಮತ್ತು ಟ್ಯಾನ್ ರಿಮೂವ್ ಆಗಲಿಕ್ಕೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಏನಿದೆ ಅದು ರಿಮೂವ್ ಆಗಲಿಕ್ಕೆ, ಮತ್ತು ನಮಗೆ ಪಿಂಪಲ್ಸ್ ಅಲ್ಲಲ್ಲೇ ಬರ್ತಾ ಇರುತ್ತೆ ಮುಖದಲ್ಲಿ. ಸೊ ಅದು ರಿಮೂವ್ ಆಗಲಿಕ್ಕೆ ಮತ್ತು ಬಾರದೇ ಇರಲಿಕ್ಕೇನು ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮಡ್ಡು ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಏನಾದರೂ ಹೊರಗಡೆ ಪಾರ್ಟಿಗೆ ಫಂಕ್ಷನ್ಗೆ ಎಲ್ಲಿಗಾದರೂ ಹೋಗುವಾಗ ನಮ್ಮ ಮುಖದಲ್ಲಿ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಮಗೆ ಮೇಕಪ್ ಮಾಡಲಿಕ್ಕೆ ಆಗಲ್ಲ. ಸೊ ಆಯಿಲಿ ಸ್ಕಿನ್ನ ನನಗೆ ಪಟ್ಟಂತ ಬೇಗ ಹೋಗಬೇಕು ಅಂತ ಹೇಳಿದ್ರೆ ಈ ಮಡ್ಡಿನಿಂದ ಈ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಮಡ್ಡಿನಿಂದ ತುಂಬ ಚೆನ್ನಾಗಿರುತ್ತೆ. ಒಂದೇ ಗಳಿಗೆಗೆ ನಿಮಗೆ ಹಾಕಿ ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನಿಗೆ. ಆಯಿಲ್ ಸ್ಕಿನ್ನಿಗೆ ಹೇಳಿ ಮಾಡಿಸಿದ್ದು ಈ ಮಡ್ಡು ಫೇಸ್ ಪ್ಯಾಕ್, ಓಕೆನಾ. ಸೊ ಇದನ್ನ ನೀವು ವೀಕ್ಲಿ 2 ಟೈಮ್ಸ್ ಇದನ್ನ ಈ ಥರನೇ ಮಾಡ್ಕೊತಾ ಬನ್ನಿ, ನಿಮಗೆ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಮತ್ತು ವೀಕ್ಲಿ 2 ಟೈಮ್ಸು ನೀವು ಇದನ್ನೇ ಮಾಡ್ತಾ ಬನ್ನಿ, ಆಯಿಲ್ ಸ್ಕಿನ್ ಪಕ್ಕ ಕಡಿಮೆ ಆಗುತ್ತೆ, ಓಕೆನಾ. ಸೊ ಇದನ್ನ ನಾನು ಈ ಥರ ಹಚ್ಚಿ ಆದಮೇಲೆ ಇದನ್ನ ಡ್ರೈ ಮಾಡಲಿಕ್ಕೆ ಬಿಡಬೇಕು. ಒಂದು 20 ಮಿನಿಟ್ಸ್ ಇಲ್ಲಾಂದರೆ 15 ಮಿನಿಟ್ಸ್ ನೀವು ಇದೇ ಥರನೇ ಡ್ರೈ ಮಾಡಲಿಕ್ಕೆ ಬಿಟ್ಟಾದಮೇಲೆ ಇದನ್ನ ವಾಶ್ ಮಾಡಬೇಕು. ಇದು ವಾಶ್ ಮಾಡಿ ಬಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬಾ ಗ್ಲೋ ಆಗುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಮತ್ತು ಪಿಂಪಲ್ಸ್ ಏನಿದೆ ಅದೆಲ್ಲ ಹೋಗುತ್ತೆ ಈ ಮಡ್ಡಿನಿಂದ. ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಇವಾಗ ನಾನು 10 ಮಿನಿಟ್ಸ್ 15 ಮಿನಿಟ್ಸ್ ಆದಮೇಲೆ ಇದು ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ನೋಡಿ. ತುಂಬ ಗ್ಲೋ ಆಗುತ್ತೆ ಫೇಸ್, ತುಂಬಾ ಚೆನ್ನಾಗೂ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಓಕೆನಾ. ನೋಡಿ ನನ್ನ ಫೇಸ್ ಇವಾಗ ಯಾವ ಥರ ಆಯಿತು ಅಂತೇಳಿ. ಸೊ ಮೇಕಪ್ ಮಾಡುವಾಗ ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ ತುಂಬಾ ಕಷ್ಟ ಮೇಕಪ್ ಮಾಡಲಿಕ್ಕೆ. ಸೊ ಇದು ಹಚ್ಚಿ ಆದಮೇಲೆ ನೀವು ರಿಮೂವ್ ಮಾಡಿ ಮತ್ತೆ ನೀವು ಮೇಕಪ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್, ಓಕೆನಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.